ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟಬದ್ಧಾಯ ಕೃಷ್ಣಪ್ರೇಷ್ಠಾಯ ದಕ್ಷಿಣೋತ್ತರಾಯ ಸ್ವಾಮಿತಿ ನಮಸ್ತೆ ಗುರುಶ್ರೀಮಾಯ ಸದಾ ನಿವೇದಿತಾತ್ಮನಿವಾದ ರೂಪಾರಾರ್ಥು. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಹರೇ ಪ್ರಣಾಮಗಳು. ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಓಂ. ಇವತ್ತು ಶಿಕ್ಷಾಷ್ಟಕಮಿನ 5ನೇ ಶ್ಲೋಕವನ್ನ ನಾವು ಸ್ವಲ್ಪ ಓದಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇದಕ್ಕಿಂತ ಮುಂಚೆ 4 ಶ್ಲೋಕಗಳನ್ನ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. 5ನೇ ಶ್ಲೋಕ ನ ಆ, 5ನೇ ಶ್ಲೋಕ ಐನಂದ ತನುಜಾ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧೋ ಕೃಪಯಾ ತವ ಪಾದ ಪಂಕಜ ಸ್ಥಿತ ಧೂಲಿ ಸದೃಶಂ ವಿಚಿಂತಯ. ಹೇ ನಂದ, ಮಹಾರಾಜನ ಪುತ್ರನಾದ ಕೃಷ್ಣನೇ, ನಂದ ಮಹಾರಾಜನ ಪುತ್ರನಾದ ಕೃಷ್ಣನೇ, ನಾನು ಸದಾ ನಿನ್ನ ಸೇವಕ. ಆದರೂ ಅದು ಹೇಗೋ ಈ ಜನನ ಮರಣಗಳ ಭಯಾನಕ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ದಯವಿಟ್ಟು ಈ ಮೃತ್ಯು ಸಾಗರದಿಂದ ನನ್ನನ್ನು ಮೇಲೆತ್ತಿ ನನ್ನನ್ನು ನಿನ್ನ ಪಾದ ಪದ್ಮಗಳಲ್ಲಿನ ಧೂಳ ಕಣಗಳಲ್ಲಿ ಒಂದನ್ನಾಗಿ ಇಟ್ಟುಕೋ. ಶ್ರೀಲ ಪ್ರಭುಪಾದ ಕಿ ಜೈ. ಶಿಕ್ಷಾಷ್ಟಕಂ ಕಿ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಓಕೆ, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇದು ಭಕ್ತನ ಒಂದು ಭಾವನೆಯನ್ನ, ಯಾವ ರೀತಿಯ ಭಾವನೆಯಿಂದ ಭಕ್ತ ಶರಣಾಗಬೇಕು ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಆಕ್ಚುಲಿ ಪ್ರತಿಯೊಂದು ಹರೇ ಕೃಷ್ಣ ಮಹಾಮಂತ್ರದ್ದು ಪ್ರತಿಯೊಂದು, ಉದಾಹರಣೆಗೆ 16 ಯಾವುದು ಶ್ಲೋಕ ಇದೆ ಅದರಲ್ಲಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ನಂ ಕಲಿ ಕಲ್ಮಷ ನಾಶನಂ ನಾತಃ ಪರತರೋಪಾಯಃ ತ್ರಿಷು ಲೋಕೇಶು ದೃಶ್ಯತೆ. ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಬೆಟರ್ ಉಪಾಯ. ಯಾವುದಕ್ಕಿಂತ ಬೆಟರ್ ಉಪಾಯ? ಹರೇ ಕೃಷ್ಣ ಮಹಾಮಂತ್ರಕ್ಕಿಂತ ಬೆಟರ್ ಉಪಾಯ. ಅದೇ ಸಾಧ್ಯ, ಅದರಿಂದಲೇ ಸಾಧ್ಯ ಕಲಿಯ ಕಲ್ಮಶವನ್ನ ನಾಶ ಮಾಡ್ಲಿಕ್ಕೆ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಷೋಡಶ ಅಂತ 16 ಸಿಲೆಬಲ್ ಇದೆ. ಅಂದ್ರೆ ಹರೇ ಕೃಷ್ಣ ಒಂದಾಯ್ತು, ಹರೇ ಒಂದು, ಕೃಷ್ಣ ಒಂದು, ಎರಡಾಯ್ತು. ಆಮೇಲೆ ಹರೇ ಕೃಷ್ಣ 4 ಆಯ್ತು, ಕೃಷ್ಣ ಕೃಷ್ಣ 6 ಆಯ್ತು. ಆ ತರ ಲೆಕ್ಕ ಹಾಕಿದ್ರೆ ಎಷ್ಟಿದೆ ಹೇಳಿ? ಲೆಕ್ಕ ಹಾಕಿ. ಹರೇ ಕೃಷ್ಣ ಹದಿನಾರು. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಪದಗಳಿವೆ. ಇತಿ ಷೋಡಶಕ ನಾಮ್ನಂ ಕಲಿ ಕಲ್ಮಷ ನಾಶನಂ. ಇದನ್ನ ಒಂದೊಂದು ಜೋಡಿಯಾಗಿ ತಕೊಂಡ್ರೆ 8 ಆಗತ್ತಲ್ಲ. ಒಂದೊಂದು ಜೋಡಿಯಾಗಿ ತಗೊಂಡ್ರೆ ಹರೇ ಕೃಷ್ಣ ಆಮೇಲೆ ಹರೇ ಕೃಷ್ಣ ಒಂದು ಜೋಡಿ ಆಯ್ತು, ಅಂದ್ರೆ 8 ಆಗತ್ತೆ. ಆಗ ಹರೇ ಕೃಷ್ಣ. ಈ 8ನ್ನ ನೋಡ್ಕೊಂಡು, ಅಂದ್ರೆ 8ಕ್ಕೂ ಈ ಚೈತನ್ಯ ಮಹಾಪ್ರಭುಗಳ ಅಷ್ಟಕ ಅಂದ್ರೆ 8 ಅಷ್ಟಕ, ಇದಕ್ಕೂ ನಂಟಿದೆ. ಆ 8ಗೂ ಈ 8ಗೂ ನಂಟಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲನೇ ಜೋಡಿಗೆ ಏನು ನಂಟು ಅಂತ ಹೇಳಿದ್ರೆ ಮೊದಲನೇ ಶ್ಲೋಕದ ನಂಟು. ಎರಡನೇ ಜೋಡಿಗೆ 2ನೇ ಶ್ಲೋಕದ ನಂಟು. ಮೊದಲನೇ ಜೋಡಿ ಏನು ಹೇಳ್ತದೆ? ಚೇತೋ ದರ್ಪಣ, ನನ್ನನ್ನು ಅಜ್ಞಾನದಿಂದ ದೂರ ಮಾಡು ಅಂತ. ಈ ರೀತಿಯಲ್ಲಿ ಒಂದೊಂದು ಶ್ಲೋಕಕ್ಕೂ ಕನೆಕ್ಷನ್. ಈಗ 5ನೇ ಶ್ಲೋಕ ಏನು ಹೇಳುತ್ತೆ? ಐ ನಂದ ತನುಜಾ ಕಿಂಕರಂ ಪತಿತಂ ವಾ ವಿಷಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಸ್ಥಿತ ಧೂಲಿ ಸದೃಶಂ ವಿಚಿಂತಯ. ಇದರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಐ ನಂದ ತನುಜ ಕಿಂಕರಂ. ಸರ್ವೇ ಸಾಮಾನ್ಯವಾಗಿ
ನಾವು ಯಾರನ್ನಾದ್ರೂ ಗಂಡಸರು ಯಾರನ್ನಾದ್ರೂ ಸಂಬೋಧಿಸಿದ್ರೆ, ಅಂದ್ರೆ ಯಾರನ್ನಾದ್ರೂ ಕರೆದ್ರೆ ಹೇ ಅಂತ ಹೇಳಿ ಕರೀತಾರೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹೇ ಅಂತ ಹೇಳಿ ಗೋಸ್ವಾಮಿಗಳು ಬರೆದದ್ದು ಹೇ. ಅದ್ಯಾರು? ಗಂಡು ಶರೀರ ಇರುವವರು ಹೇ ಅಂತ ಹೇಳಿ. ಆದ್ರೆ ಇಲ್ಲಿ ಐ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಮಾತೆಯವರು ಬೇರೆಯವರನ್ನ ಕರೆಯುವಂತಹ ವಿಷಯ. ಆ ಗ್ರಾಮರ್ ಅಲ್ಲಿ ಹಾಗೆ. ಐ ಅಂತ ಹೇಳಿದ್ರೆ ಹೆಂಗಸರು ಕರೆಯೋದು ಯಾರನ್ನಾದ್ರೂ, ಅದು ಯಾರನ್ನೇ ಆಗಿರ್ಲಿ, ಹೆಂಗಸರು ಐ ಅಂತ ಹೇಳಿ ಕರೀತಾರೆ. ಹೇ ಅಂದ್ರೆ ಗಂಡಸರು ಕರೀತಾರೆ. ಇಲ್ಲಿ ಯಾರು ಬರ್ದಿರೋದು ಇದು? ಯಾರು ಬರ್ದಿರೋದು? ಚೈತನ್ಯ ಮಹಾಪ್ರಭುಗಳಲ್ವಾ? ಅವರು ಹೆಣ್ಣ ಗಂಡ? ಇಲ್ಲಿ ಶರೀರಧಾರಿ ಆಗಿರುವಾಗ ಹೆಣ್ಣ ಗಂಡ? ಇಲ್ಲದಿದ್ರು ಹೇಗೆ? ಹೇಳಿ, ಯಾರು ಯಾರು ಹೇಳಿಕ್ಕೆ ರೆಡಿ ಇಲ್ಲ? ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಕೇಳ್ತದೆ ಪೂಜೆ. ಓಕೆ. ಚೈತನ್ಯ ಮಹಾಪ್ರಭುಗಳು ಹೇಗೆ, ಗಂಡ ಹೆಣ್ಣ? ಎರಡೂನು ಅಂತ ಅವರು ಹಾ, ಇಬ್ಬರೂನು ಅಲ್ಲ ಪ್ರಭುಜಿ. ಅಲ್ಲ, ಇಲ್ಲಿ ಬಂದಿರುವಾಗ ನೋಡುವಾಗ ಹೇಗಿದ್ರು ಅವರು? ಗಂಡು ಶರೀರದಲ್ಲಿದ್ರ, ಹೆಣ್ಣು ಶರೀರದಲ್ಲಿದ್ರ? ಕೃಷ್ಣ ಗಂಡು ಶರೀರದಲ್ಲಿದ್ರ, ಹೆಣ್ಣು ಶರೀರದಲ್ಲಿದ್ದ? ರಾಧಾರಾಣಿ ಗಂಡ ಹೆಣ್ಣ? ನೋಡ್ಲಿಕ್ಕೆ ಅದು ನಿಜವಾಗಿ ನೋಡಿ, ನೀವು ಹೇಳಿದ್ದು ಕರೆಕ್ಟೇ, ಇಲ್ಲ ಅಂತ ಅಲ್ಲ. ಆದ್ರೆ ಇಲ್ಲಿ ಹೊರ ನೋಟಕ್ಕೆ ಈಗ ನನ್ನನ್ನು ನೀವು ಹೆಣ್ಣು ಹೇಳ್ತೀರಾ ಗಂಡು ಹೇಳ್ತೀರಾ? ಆ, ನಾವು ಮಹಾಪ್ರಭು ನೋಡುವಾಗ ಗಂಡನಾಗಿ ಇದ್ರ ಪ್ರಭುಜಿ. ಹಾ, ಆದ್ರೆ ಇಲ್ಲಿ ಅವರು ಸಂಬೋಧಿಸಿದ್ದು ಹೇಗೆ ಕೃಷ್ಣನನ್ನು? ಅಂದ್ರೆ ಕೃಷ್ಣನನ್ನ ಗಂಡೇ, ಆದ್ರೆ ಅವರು ಹೇಗೆ ಹೇಳಿದರು? ಐ ಅಂತ ಹೇಳಿದ್ರು. ಐ ಯಾರನ್ನ ಹೇಳುದು? ಹೆಣ್ಣು ಯಾವತ್ತು ಹೇಳುವಂಥದ್ದು. ಅಂದ್ರೆ ಯಾರ ಭಾವದಲ್ಲಿ ಹೇಳ್ತಾ ಇದ್ದಾರೆ? ರಾಧಾರಾಣಿ. ಹಾ, ಅದಕ್ಕೋಸ್ಕರ ಐ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ರಾಧಾರಾಣಿಯ ಭಾವದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು. ಅದು ಮಾತ್ರ ಅಲ್ಲ, ಮುಂದೆ ಹೋಗ್ತಾ ನಮ್ಗೆ ಅರ್ಥ ಆಗ್ತದೆ ಈ ಶ್ಲೋಕದಲ್ಲಿ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡಿ ಹೇಳ್ತಾ ಇರುವಂಥದ್ದು. ಐ ನಂದ ತನುಜ ಕಿಂಕರಂ ಅಂದ್ರೆ ನಿಜವಾದ ಒಂದು ಜೀವದ ಅಸ್ತಿತ್ವ ಏನು ಅಂತ ಮೊದಲನೆಯ ಲೈನ್ ಹೇಳ್ತದೆ. ನಂದ ತನುಜ ಅಂದ್ರೆ ಏನು? ನಂದ ಮಹಾರಾಜ ಅಂತ ಹೇಳಿದ್ರೆ ಸಾಕು ತಂದೆ ಅಲ್ವಾ? ಸಾಕು ತಂದೆ. ತನುಜ, ತನು ಅಂತ ಹೇಳಿದ್ರೆ ದೇಹ, ಜ ಅಂದ್ರೆ ಜನ್ಮ. ನಂದ ಮಹಾರಾಜನ ದೇಹದಿಂದ ಜನ್ಮವೆತ್ತಿದ್ದ ಕೃಷ್ಣ. ನಂದ ಮಹಾರಾಜನ ದೇಹದಿಂದ ಜನ್ಮ ಎತ್ತಿದ್ದ. ನಂದ ಮಹಾರಾಜನ ದೇಹದಿಂದಲೂ ಅಲ್ಲ. ಅವರ ನಿಜವಾದ ಯಾರು? ದೇವಕಿಯ ಗಂಡ ಯಾರು? ಅದಕ್ಕೋಸ್ಕರ ಕೃಷ್ಣನಿಗೆ ವಾಸುದೇವ ಅಂತ ಕರೀತಾರೆ. ವಾಸುದೇವನ ತಂದೆ ಯಾರು? ವಸುದೇವ. ಆದ್ರೆ ವಸುದೇವನಿಂದ ಹುಟ್ಟಿದ್ದ? ಇಲ್ಲ. ಕೃಷ್ಣ ಯಾರಿಂದಲೂ ಹುಟ್ಟಿದ್ದಲ್ಲ. ಕೃಷ್ಣ ಎಲ್ಲಿ ಬೇಕು ಅಲ್ಲಿ ಬರ್ತಾನೆ. ಭಕ್ತನ ಭಾವ, ಆ ಭಕ್ತನ ಭಾವ. ಈಗ ಉದಾಹರಣೆಗೆ ನಂದ ಮಹಾರಾಜರಿಗೆ ಮತ್ತು ನಂದ ಮಹಾರಾಜರ ಪತ್ನಿ, ನಂದ ಮಹಾರಾಜರ ಪತ್ನಿಗೆ ಏನಾಗ್ಬೇಕಿತ್ತು? ಕೃಷ್ಣನೇ ಮಗನಾಗಿ ಬರಬೇಕು ಅಂತ ಹೇಳುವ ಆಸೆ. ಅದನ್ನ ತೃಪ್ತಿಪಡಿಸ್ಲಿಕ್ಕೆ ಕೃಷ್ಣ ಬಂದಿದ್ದಾನೆ. ಯಾರ್ಯಾರಿಗೆ ಆ ರೀತಿಯ ತುಂಬಾ ಆಸೆ ಇರ್ತದೆ, ಅದಕ್ಕೆ ಸಾಧನೆ. ಆಸೆ ಅಂದ್ರೆ ಬರೀ ಆಸೆ ಅಲ್ಲ, ಅದಕ್ಕೋಸ್ಕರ ಯಾರು ಸಾಧನೆ ಮಾಡ್ತಾರೆ, ಕೃಷ್ಣ ಆ ರೂಪದಲ್ಲಿ ಬರ್ತಾನೆ. ಆ ರೂಪದಲ್ಲಿ ಕೃಷ್ಣ ಈಗ ನಂದ ಮಹಾರಾಜರಿಗೆ ಸಾಕು ಮಗನಾಗಿ ಬಂದ. ಅದ ಕಾರಣ ಇಲ್ಲಿ ತನುಜ ಅಂತ ಹೇಳಿದ್ರೆ ಕೃಷ್ಣ ದಯಪಾಲಿಸಿದಂಥ ಒಂದು ಮಮತೆ, ಮಮತೆ ಸಿಗ್ಲಿಕ್ಕೆ, ಅಂದ್ರೆ ಮಮತೆ, ಕೃಷ್ಣನಿಗೆ ಮಮತೆ ಸಿಕ್ಕಿತು, ಅದೇ ರೀತಿಯಲ್ಲಿ ಅವರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಅಂದ್ರೆ ಕೃಷ್ಣ ಯಾವತ್ತು ಭಕ್ತರ ಸಂಘ ಮಾಡ್ಲಿಕ್ಕೆ ಹಾತೊರಿತಾ ಇರ್ತಾನೆ. ಬರೀ ಭಗವಂತನನ್ನ ಸಂಘ ಮಾಡ್ಲಿಕ್ಕೆ ಬರೀ ಭಕ್ತರಲ್ಲ, ಭಗವಂತನೇ ಭಕ್ತರ ಸಂಘ ಮಾಡ್ಲಿಕ್ಕೆ ಜಾಸ್ತಿ ಹಾತೊರಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ತನುಜ ಅಂತ ಹೇಳಿ. ಯಾಕಿಲ್ಲದ್ರೆ ಅವನು ಅಜೋಪಿ ಅವ್ಯಯ ಆತ್ಮ ಅಂತ ಭಗವದ್ಗೀತೆ ಹೇಳ್ತದಲ್ಲ. ಅವನು ಅಜ. ಅಜ ಅಂದ್ರೆ ಏನು? ಅವನಿಗೆ ಜನ್ಮ ಅಂತ ಹೇಳುವಂಥದ್ದು ಇಲ್ಲ. ಅಜ, ಅವನಿಗೆ ಜನ್ಮ ಅಂತ ಹೇಳುವಂಥದ್ದು ಇಲ್ಲ. ಆದರೆ ಇದು ಸ್ಪೆಷಲ್. ಅದಕ್ಕೋಸ್ಕರ ಇಂತಹ ಸ್ಪೆಷಲ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅದು ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಂತನ ಜನ್ಮ ಅಂತ ಹೇಳುದು ದಿವ್ಯವಾದ್ದು. ಅದು ಸಾಮಾನ್ಯ ನಾವೆಲ್ಲ ತಗೊಳ್ಳುವಂತ ಜನ್ಮ ಅಲ್ಲ. ಭಗವಂತ ತಗೊಳ್ಳುವಂಥದ್ದು ಎಲ್ಲಿಗೆ ಯಾರಿಗೆ ಬೇಕಿದ್ರೂ ಮಗ ಆಗ್ಬೋದು. ಭಗವಂತನ ಇಷ್ಟ ಅದು. ಅದಕ್ಕೆ ಯಾವ ರೀತಿಯಲ್ಲಿ ನಮ್ಮೆಲ್ಲರ ಕಂಡ ಹಾಗೆ ವೀರ್ಯ ಮುಖಾಂತರ ಅಥವಾ ರಜೋ ಮುಖಾಂತರ, ಯಾವುದೇ ಮುಖಾಂತರ, ಶರೀರದ ಮುಖಾಂತರ ಆಗುವಂಥದ್ದಲ್ಲ. ಹೃದಯದಿಂದ ಹೃದಯಕ್ಕೆ ಆಗುವಂತಹ ಮಾರ್ಪಾಟು ಅದು ಅಂತ ಹೇಳಿ. ಅಂತಹ ನಂದ ತನುಜ ಯಾರು? ಕೃಷ್ಣ.
ಚೈತನ್ಯ ಮಹಾಪ್ರಭುಗಳು ಹೇಳ್ತಿದ್ದಾರೆ, ಹೇ ನಂದ ಕುಮಾರ ಕೃಷ್ಣ, ನಾನು ನಿನ್ನ ಕಿಂಕರ, ನಾನು ನಿನ್ನ ದಾಸ, ನಾನು ನಿನ್ನ ಕೆಲಸದ ಆಳು. ಕಿಂಕರ ಅಂದ್ರೆ ನಾನು ನಿನ್ನ ಕೆಲಸದ ಆಳು, ನೀನು ಏನು ಹೇಳಿದ್ರು ಮಾಡ್ಲಿಕ್ಕೆ ರೆಡಿ ನಾನು. ಐನಂದ ತನುಜಾ ಕಿಂಕರಂ, ಇದು ಒಬ್ಬ ಜೀವದ ನಿಜವಾದ ಅಸ್ತಿತ್ವ. ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ. ನಾವು ರೆಗ್ಯುಲರ್ ಆಗಿ ಇದನ್ನೇ ಕೇಳ್ತೇವಲ್ಲ, ಅದನ್ನೇ ಈ ಮೊದಲನೇ ಲೈನಲ್ಲಿ ಹೇಳಿದೆ. ಜೀವದ ನಿಜವಾದ ಸ್ವರೂಪ ಅಂತ ಹೇಳಿದ್ರೆ ಭಗವಂತನ, ಅಂದ್ರೆ ನಂದ ತನುಜನ ದಾಸ ಕಿಂಕರ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಭಕ್ತೆ, ಪರಮೋತ್ತಮ ಭಕ್ತೆಯಾದಂತಹ ರಾಧಾರಾಣಿಯ ಭಾವ, ಅಂದ್ರೆ ರಾಧಾರಾಣಿ ಅಂತ ಹೇಳಿದ್ರೆ ಶಕ್ತಿ ಭಗವಂತನದು. ಆ ಶಕ್ತಿಯಾದಂಥ ಭಗವಂತನ ಶಕ್ತಿಗೆ ಹೀಗೆ ಹೇಳಬೇಕಾಗಿ ಅವಶ್ಯಕತೆ ಇಲ್ಲ. ಆದರೆ ನಮಿಗೋಸ್ಕರ ಚೈತನ್ಯ ಮಹಾಪ್ರಭುಗಳು ಕೆಳಗೆ ಬಂದು ಇದನ್ನು ಹೇಳ್ತಿದ್ದಾರೆ. ಇನ್ನು ಕೆಳಗೆ ಏನ್ ಹೇಳ್ತಿದ್ದಾರೆ ನೋಡ, ಪತಿತಂ ಮಾಂ ವಿಷಮೇ ಭವಾಂಬುದೋ. ಪತಿತಂ ಅಂದ್ರೆ ಕೆಳಗೆ ಬಿದ್ದಿದ್ದೇನೆ ನಾನು. ಯಾರು? ಚೈತನ್ಯ ಮಹಾಪ್ರಭುಗಳು ಹೇಳ್ತಿದ್ದಾರೆ, ನಾನು ಕೆಳಗೆ ಬಿದ್ದಿದ್ದೇನೆ. ಎಲ್ಲಿ ಬಿದ್ದಿದ್ದೇನೆ? ಭವ ಅಂಬುದಿಯಲ್ಲಿ, ಈ ಭವ ಸಾಗರದಲ್ಲಿ. ವಿಷಮ, ವಿಷಮ ಅಂತ ಹೇಳಿದ್ರೆ ತುಂಬಾ ಎಲ್ಲ ಕರ್ಮಗಳನ್ನು ಮಾಡಿ ಆ ಕರ್ಮಗಳ ಸಂಕೊಲೆಯಲ್ಲಿ ಸಿಕ್ಕಾಕೊಂಡು ನಾನು ಇಲ್ಲಿ ಒದ್ದಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಚೈತನ್ಯ ಮಹಾಪ್ರಭು. ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಶ್ರೀಕೃಷ್ಣ ಚೈತನ್ಯ ರಾಧಾ ಕೃಷ್ಣ ನಾಹೆ ಅನ್ಯ. ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ರಾಧಾಕೃಷ್ಣನಿಗೆ ವ್ಯತ್ಯಾಸವಿಲ್ಲ, ಅವರು ಜುಗಲ ಸ್ವರೂಪ ಅಂಥವ್ರು ಹೀಗೆ ಹೇಳ್ತಿದ್ದಾರಲ್ಲ. ಈಗ ಅದಕ್ಕೊಂದು ಉದಾಹರಣೆ ಆಚಾರ್ಯರು ಕೊಡ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಡಿಗ್ರಿ PhD ಎಲ್ಲ ಆದಂತಹ ಒಬ್ಬ ಟೀಚರು 1ನೇ ಕ್ಲಾಸಿನವನಿಗೆ ಕಲಿಸ್ಲಿಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಆ ಆ ಈ ಅಂತ ಬರಿತಾನೆ ಬೋರ್ಡಲ್ಲಿ, ಬರಿತಾನೆ, ಬರಿತಾನೆ. ಅಂದ್ರೆ ಮಕ್ಕಳೊಟ್ಟಿಗೆ ಅವನೇನು ಮಕ್ಕಳ ಹಾಗೆ ಕಲಿತಾ ಇರುವಂತದ್ದ? ಇಲ್ಲ, ಮಕ್ಕಳಿಗೆ ಕಲಿಸಿಕೋಸ್ಕರ ಅವರು ತನ್ನನ್ನು ತಾನು ಅಂತ ಬರಿಬೇಕು. ಇಲ್ಲದ್ರೆ ಎಷ್ಟು ವರ್ಷಗಳಿಂದ ಅಂತ ಬರೆದಿದ್ದಾರೆ, ಅವರಿಗೆ ಅಗತ್ಯವಾದು ಅಂತ ಬರೆಯುವಂಥದ್ದು ಇಲ್ಲ. ಆದರೆ ಮಕ್ಕಳಿಗೋಸ್ಕರ. ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ವಾಪಸ್ಸು ಕೃಷ್ಣನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಭಕ್ತದ ರೂಪದಲ್ಲಿ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ನಮಗೆಲ್ಲ ಹೇಳ್ಕೊಡ್ತಿದ್ದಾರೆ ಹೇಗೆ ಭಕ್ತಿ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಸರೆಂಡರ್ ಆಗಬೇಕು, ಯಾವ ರೀತಿಯಲ್ಲಿ ನಮ್ಮ ಸತ್ಯ ನಿಜ ಪ್ರಾಬ್ಲಮ್ಸ್ ಅನ್ನ ಆಕ್ಸೆಪ್ಟ್ ಮಾಡಬೇಕು. ಈಗ ನೋಡಿ, ನಾವೆಲ್ಲ ಈ ಭವ ಅಂಬುದಿಯಲ್ಲಿ ಬಿದ್ದಿದ್ದೇವೆ ಅಂತ ನಮ್ಗೆ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಇದ್ರೆ ಹೇಗೆ ಸಾಧ್ಯ? ಫಸ್ಟ್ ನಾವು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲಿದ್ದೇವೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಹೇಗೆ ಹೋಗ್ಬೋದು ಅಂತ ಅರ್ಥ ಆಗತ್ತೆ. ಇಲ್ಲ ಇದ್ರೆ ನಾನು ಇಲ್ಲಿ ಇರುವುದೇ ನನಗೆ ಸುಖ ಅಂತ ಹೇಳಿ ಆಸೆ ಆಗತ್ತೆ, ಖುಷಿ ಆಗತ್ತೆ. ಇಂದ್ರ ಮಹಾರಾಜರಿಗೆ ಒಮ್ಮೆ ಶಾಪ ಸಿಕ್ಕಿತಂತೆ. ಏನಾಗಿ ಬಂದ್ರು ಅವರು? ಶಾಪ ಆಗಿ ಅವರು ಹಂದಿಯಾಗಿ ಈ ಪ್ರಪಂಚದಲ್ಲಿ ಇದ್ರಂತೆ. ಈ ಹಂದಿ ಆಗಿ ಇರುವಾಗ ಅವರಿಗೆ, ಹಂದಿಗೆ ಅಂದ್ರೆ ಎಷ್ಟು ಮಡದಿ ಅಂದಿರು, ಎಷ್ಟು ಮಕ್ಕಳು ಲೆಕ್ಕಕ್ಕಿಲ್ಲ. ಯಾರ್ಯಾರು ಸಿಗ್ತಾರೆ ಅವರೆಲ್ಲ ಮಡದಿ ಎಂದರೆ ಆಗ್ತಾರೆ ಅವರಿಗೆ. ಈ ರೀತಿಯಲ್ಲಿ ಅವರಿಗೆ ತುಂಬು ಸಂಸಾರ. ಒಂದ್ಸಲ ನಾರದ ಮುನಿಗಳಿಗೆ ಇವರನ್ನು ನೋಡಿ, ಅಯ್ಯೋ ಇವನು ಸಪೋಸ್ ಟು ಬಿ ಇಡೀ ಸ್ವರ್ಗದ ಲೋಕದ ರಾಜ ಆಗ್ಬೇಕು ಇವನು, ಆದ್ರೆ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾನೆ, ಇವನನ್ನು ಕರೆಯೋಣ ವಾಪಸ್ಸು ಅಂತ ಹೇಳಿ ನಾರದ ಮುನಿಗಳು ಇಂದ್ರನ ಹತ್ರ ಹೋಗ್ತಾರಂತೆ. ಮಹಾರಾಜ, ನೀನು ನಿನಗೆ ಗೊತ್ತಿಲ್ಲ, ಮರ್ತೋಗಿದೆ ಅಂತ ಕಾಣ್ತಾ ಉಂಟು, ನೀನು ಸ್ವರ್ಗಲೋಕದಲ್ಲಿ ರಾಜ ಆಡಳಿತ ಆಗ್ಬೇಕು, ನೀನು ಕಿಂಗ್, ಆದ್ರೆ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳುವಾಗ, ಇಲ್ಲ, ನಾನು ನನ್ನ ತುಂಬು ಸಂಸಾರ ತುಟ್ಟಿಗೆ ಸಂತೋಷದಲ್ಲಿದ್ದೇನೆ. ಆಗ ನಾರದ ಮುನಿಗಳು ಹೇಳ್ತಾರಂತೆ, ಇಲ್ಲ ಏನು ಸಂತೋಷ, ನೀನು ಏನ್ ಮಾಡ್ತಿದ್ದಿ? ನನಗೆ ತುಂಬಾ ಖುಷಿ ಉಂಟು, ಒಳ್ಳೆ ಆಹಾರ ಸಿಗ್ತಾ ಉಂಟು, ಎಲ್ಲ ಒಳ್ಳೆ ಸಿಗ್ತಾ ಉಂಟು, ನಮಗೆಲ್ಲ ಗೊತ್ತುಂಟು ಹಂದಿ ಯಾವ್ದ್ರ ಹಿಂದೆ ಹೋಗ್ತದೆ ಅಂತ ಹೇಳಿ, ಯಾವ ಆಹಾರದ ಹಿಂದೆ ಹೋಗ್ತದೆ ಅಂತ ಹೇಳಿ. ಅಂತಹ ಪತಿತವಾದಂತಹ ಸ್ಥಿತಿಯಲ್ಲೂ ಏನ್ ಅನ್ಕೊಳ್ತಾ ಇದೆ ಅದು? ನಾನು ಸಂತೋಷದಲ್ಲಿದ್ದೇನೆ ಅಂತ ಹೇಳಿ. ಈಗ ನಾರದ ಮುನಿಗಳು ಮತ್ತೆ ಹೇಳ್ತಾರಂತೆ, ಇಲ್ಲ, ನೀನು ಇಲ್ಲಿ ಇರ್ಬೇಕಾದ್ದಲ್ಲ, ನೀನು ವಾಪಸ್ ಬರಬೇಕು. ಇಲ್ಲ, ನಾನು ವಾಪಸ್ ಬರ್ಲಿಕ್ಕೆ ರೆಡಿ ಇಲ್ಲ, ನನ್ನ ಮಕ್ಕಳಿಗೆ ಮದುವೆ ಆಗ್ಬೇಕು, ಅವರಿಗೆ ಆಗ್ಬೇಕು, ಇವರಿಗೆ ಆಗ್ಬೇಕು ಅಂತ ಹೇಳಿ ಇಂದ್ರ ಹೇಳಲಿಕ್ಕೆ ಶುರು ಮಾಡಿದ್ನಂತೆ. ಈ ರೀತಿಯಲ್ಲಿ ನಾವೆಲ್ಲರೂ ನಮಗೆ ನಿಜವಾದ ಅಸ್ತಿತ್ವ, ನಾವಿಲ್ಲಿ ಏನು ಸಂಕಷ್ಟದಲ್ಲಿ ಇದ್ದೇವೆ, ನಾವು ಯಾವ ರೀತಿಯಲ್ಲಿ ಕಷ್ಟಪಡ್ತಿದ್ದೇವೆ ಅಂತ ಅರ್ಥ ಆಗಲಿಲ್ಲ ಅಂದ್ರೆ ನಮಗೆ ಭಗವಂತನ ಭಕ್ತಿ ಬೇಕು ಅಂತ ಅನ್ನಿಸೋದಿಲ್ಲ. ಅದಕ್ಕೋಸ್ಕರ ಈ ಮಾಯೆ ಅಂತ ಹೇಳಿದ್ರೆ ಅದನ್ನು ಪಾಠ ಕಲಿಸ್ಲಿಕ್ಕೆ ಇರುವಂತಹ ಒಂದು ಶಕ್ತಿ ಭಗವಂತನದ್ದು. ನಮಗೆಲ್ಲರಿಗೂ ಪತಿತರಾದಂತಹ ನಮ್ಮೆಲ್ಲರಿಗೂ ಈ ಭವ ಅಂಬುದಿಯಲ್ಲಿ
ತುಂಬಾ ಕಷ್ಟದಲ್ಲಿ ಈಜಾಡ್ತಾ ಇರುವಂತ ನಮ್ಮೆಲ್ಲರಿಗೂ, ಯಾಕೆಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬರೀ ಇಲ್ಲಿ ಬಿದ್ದದ್ದು ಮಾತ್ರ ಅಲ್ಲ, ಮನಸ್ಸಿನಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಏನಾಗಿ ಬಂದಿದೆ, ಒಂದು ತಿಮಿಂಗಲದ ಹಾಗೆ ನಮ್ಮನ್ನು ಇದರಲ್ಲಿ ಬಿದ್ದಾಗಿದೆ. ನಾವು ಯಾವ್ದ್ರಲ್ಲಿ, ಸಾಗರದಲ್ಲಿ ಬಿದ್ದಾಗಿದೆ. ಅದರ ಮೇಲೆ ತಿಮಿಂಗಲಗಳೆಲ್ಲ ಅಟ್ಯಾಕ್ ಮಾಡ್ತಾ ಉಂಟು. ನಮಗೆ ಮಾತ್ರ ಅಲ್ಲ, ಬೇರೆ ಎಲ್ಲರಿಗೂ ಅಟ್ಯಾಕ್ ಮಾಡ್ತಾ ಉಂಟು. ಈಗ ನನ್ನನ್ನು ಯಾರೋ ಕಾಪಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ, ಓ ನನಗೆ ನನ್ನ ಅಪ್ಪ ಅಮ್ಮ ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ಅವರಿಗೆ ಕೂಡ ಈ ತಿಮಿಂಗಲಗಳು ಅಟ್ಯಾಕ್ ಮಾಡ್ತಾ ಉಂಟು. ಅವರಿಗೆ ಕೂಡ ಈ ಸಾಗರದಲ್ಲೇ ಬಿದ್ದಿದ್ದಾರೆ. ಅಂದ್ರೆ ನಮ್ಮ ಹತ್ತಿರ ಇರುವಂತ ಎಲ್ಲರಿಗೂ ಭಾವಸಾಗರದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಆದ್ರೆ ಯಾರು ಮಾಡ್ತಿಲ್ಲ, ಶ್ರೀಲ ಪ್ರಭುಪಾದರಂತಹ ಆಚಾರ್ಯರು, ಆಮೇಲೆ ಅವರನ್ನ ಯಾರು ಆ ದಾಸರಾಗಿ ತಗೊಂಡಿದ್ದಾರೆ, ಅವರನ್ನ ಯಾರು ಅಂದ್ರೆ ದಾಸರಾದವರು ಅವರನ್ನು ಹೇಗೆ ಸೇವೆ ಮಾಡ್ಲಿಕ್ಕೆ, ಕಿಂಕರರಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಭಗವಂತನ ಕಿಂಕರರಾಗುವುದು ಶ್ರೀಲ ಪ್ರಭುಪಾದರು ಆಮೇಲೆ ಆಚಾರ್ಯರ ಕಿಂಕರರಾಗುವುದರಲ್ಲಿ ವ್ಯತ್ಯಾಸ ಇಲ್ಲ. ಮಹಾವೈಷ್ಣವರ ಕಿಂಕರರಾಗುವುದು, ಕಿಂಕರರು ಅಂತಾರೆ ದಾಸರಾಗುವುದರಲ್ಲಿ ವ್ಯತ್ಯಾಸ ಇಲ್ಲ. ಅದು ಕೃಷ್ಣನ ದಾಸ ಆದಂತೆ. ಸ್ಪೆಷಲ್ ಆಗಿ ನಾವೆಲ್ಲ ಅನ್ಕೊಳ್ತೇವೆ ಕೃಷ್ಣನ ದಾಸ ಆಗ್ಬೇಕು, ಕೃಷ್ಣನ ಸೇವೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಕಿಂಕರ ಅಂತ ಹೇಳಿದ್ರೆ ಯಾರ ದಾಸ, ನೇರವಾಗಿ ನಾವು ಕೃಷ್ಣನ ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೋರಿಸ್ಕೊಡ್ತಿದ್ದಾರೆ. ನೇರವಾಗಿ ಭಗವಂತನ ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ನೇರ ಎಲ್ಲಿಗೆ ಹೋಗ್ತಿದ್ದಾರೆ, ಕೃಷ್ಣನ ದಾಸರಾದಂತಹ ಗೋಪಿ, ಆ ಗೋಪಿಯ ಇನ್ನೊಬ್ರು ದಾಸಿ ಗೋಪಿ, ಆ ಗೋಪಿ ದಾಸಿ 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 ದಾಸ 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 ಕೆಳಗೆ ನಾನಿದ್ದೇನೆ ಅಂತ ತಿಳ್ಕೊಳ್ಳುವಂಥದ್ದು ನಿಜವಾದ ದಾಸನ ಮನೋಭಾವ. ಆದ ಕಾರಣ ನಾವೆಲ್ಲರೂ ನೇರ ಕೃಷ್ಣನ ನಮಗೆ ಸಿಗ್ತಾರೆ. ನಾನು ಬೇರೆ ಯಾರನ್ನೆಲ್ಲ ಇದು ಮಾಡುದಿಲ್ಲ, ನಮ್ಮ ಗುರುಗಳನ್ನು ನಾನು ಲೆಕ್ಕಿಸುವುದಿಲ್ಲ, ನನ್ನಷ್ಟಕ್ಕೆ ನಾನು ಭಕ್ತಿ ಮಾಡ್ತೇನೆ, ನನಗೆ ನೇರ ಕೃಷ್ಣ ಸಿಗ್ತಾನೆ ಅಂದ್ರೆ ಅದು ನಮ್ಮ ಪರಂಪರೆ ಅಲ್ಲ. ಅದು ಜ್ಞಾನ ಪರಂಪರೆ, ಭಕ್ತಿ ಪರಂಪರೆ ಅಲ್ಲ. ಆ ಜ್ಞಾನ ಪರಂಪರೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಅಂತ ನಮಗೆ ಈಗಾಗಲೇ ಭಗವದ್ಗೀತೆಯಿಂದ ಅರ್ಥ ಆಗಿದೆ. ಆದ್ರೆ ಭಕ್ತಿಯಲ್ಲಿ ಈ ಭಾವನೆಯಿಂದ, ನಾನು ಗೋಪಿ ಭರ್ತೃ ಪದಕಮಲಯೋರ್ ದಾಸ ದಾಸ ನಾನು ಅಂತ ಹೇಳುವ ಭಾವನೆ ಒಂದರಿಂದಲೇ ಏನಾಗ್ತದೆ, ನಾವು ಮುಂದೆ ಹೋಗ್ತೇವೆ. ಯಾಕೆಂದ್ರೆ ಭಗವಂತ ಭಾವಗ್ರಾಹಿ. ಪತಿತಂ ಮಾಂ ವಿಷಮೇ ಭವಾಂಬುದೋ. ವಿಷಮ ಅಂದ್ರೆ ಏನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ನಮ್ಮನ್ನ ಏನ್ ಮಾಡ್ತಿದೆ, ಬಿಡ್ತಾನೆ ಇಲ್ಲ, ಒಳಗಡೆ ಬಿಡ್ತಾ ಇಲ್ಲ. ಇದರಿಂದ ಹೊರಗೆ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಏನಾಗ್ತದೆ, ಚೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ. ಏನಾಗ್ತದೆ, ಚೆನ್ನಾಗಿ ಹೇಗೆ ಕನ್ನಡಿಯಲ್ಲಿ ಧೂಳಿದ್ದದನ್ನು ನಾವು ಕ್ಲೀನ್ ಮಾಡಿದರೆ ನಮ್ಮನ್ನು ನಾವು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ, ಅದೇ ರೀತಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಸಂಪೂರ್ಣವಾಗಿ ಹೊಡೆದೋಗುವಾಗ, ಕಂಪ್ಲೀಟ್ ಆಗಿ ಕ್ಲೀನ್ ಆಗುವಾಗ ಏನಾಗ್ತದೆ, ನಮಗೆ ಭಗವಂತನ ದರ್ಶನ, ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿ ನಿರಂತರ ಹೋಗ್ತದೆ. ಒಬ್ಬರು ಆಚಾರ್ಯರು ಹೇಳ್ತಾರೆ, ಸ್ಪೆಸಿಫಿಕಲ್ ಆಗಿ ನಾನು ಕೇಳಿದ್ದೇನೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಐಂದ್ರ ಪ್ರಭುಗಳು ಅಂತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ, ಅವರು ನಾಮದಲ್ಲಿ ಅವರಿಗೆ ಅಷ್ಟು ರುಚಿ ಇತ್ತು. ಅವ್ರು ಏನ್ ಹೇಳ್ತಾರೆ, ಭಗವಂತ ಕೃಷ್ಣ ಹೇಳ್ತಾನೆ, ಏನ್ ಹೇಳ್ತಾರೆ ಲಾಸ್ಟಿಗೆ, ಮಾಂ ಏಕಂ ಶರಣಂ ವ್ರಜ. ಕಲಿಯುಗಕ್ಕೆ ಮಾಂ ಏಕಂ ಅಂದ್ರೆ ನಾಮ ಏಕಂ ಶರಣಂ ವ್ರಜ ಅಂತ ಹೇಳ್ತಾರೆ ಅವರು. ಮಾಂ ಏಕಂ ಅವ್ರು ಚೇಂಜ್ ಮಾಡ್ತಿಲ್ಲ. ಮಾಮ್ ಅಂದ್ರೆ ಏನು, ನಾಮವೇ ಕಲಿಯುಗಕ್ಕೆ. ಯಾಕೆಂದ್ರೆ ಶಾಸ್ತ್ರದ ರೆಫರೆನ್ಸ್ ಇದೆ, ಕಲಿಕಾಲೆ ನಾಮ ರೂಪೆ ಕೃಷ್ಣ ಅವರ ಅವತಾರ. ಕಲಿಕಾಲಕ್ಕೆ ಕೃಷ್ಣನ ಅವತಾರ ಹೇಗಾಗಿದೆ, ನಾಮ. ಅದನ್ನು ತಕೊಂಡು ಬಂದವರು ಯಾರು, ಕೃಷ್ಣನೇ. ಅದನ್ನು ಸ್ಪ್ರೆಡ್ ಮಾಡಿದವರು ಯಾರು, ಕೃಷ್ಣನೇ. ಕೃಷ್ಣ ಮತ್ತು ಕೃಷ್ಣನ ಸೇನಾಧಿಪತಿ ಭಕ್ತರಾದಂತಹ ಶ್ರೀಲ ಪ್ರಭುಪಾದರದನ್ನ ಎಲ್ಲೆಡೆ ಸ್ಪ್ರೆಡ್ ಮಾಡಿದ್ದಾರೆ. ಆದ ಕಾರಣ ಮಾಂ ಏಕಂ ಅಂದ್ರೆ ನಾಮ ಏಕಂ. ಅದಕ್ಕೋಸ್ಕರ ಈ ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕ ತುಂಬಾ ಇಂಪಾರ್ಟೆಂಟ್. ನಾಮದಲ್ಲಿ ಸಂಪೂರ್ಣ ಶರಣಾಗತಿ ಹೇಗೆ ಆಗ್ಬಹುದು ಅಂತ ಹೇಳಿ ಇಂಚಿಂಚು ಅರ್ಥ ಮಾಡ್ತಾ ಹೋದ್ರೆ ನಮ್ಗೆ ಇನ್ನೂ ನಾಮದಲ್ಲಿ ಸಂಪೂರ್ಣವಾಗಿ ಶರಣಾಗ್ಲಿಕ್ಕೆ ಸಾಧ್ಯ. ನಾಮದಲ್ಲಿ ಯಾರಿಗೆ ಶರಣಾಗ್ಲಿಕ್ಕೆ ಸಾಧ್ಯ, ಅವರು ನಿಧಾನವಾಗಿ ಆಚಾರ್ಯರ ವಾಣಿಯನ್ನ ಕಾರ್ಯರೂಪಕ್ಕೆ ತರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ತಮ್ಮ ಗುರುಗಳ ಆಚಾರ್ಯರ ವಾಣಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಸಂಘ ಮತ್ತು ಸೇವೆ ಎರಡಲ್ವಾ. ಸಂಘ ಮತ್ತು ಸೇವೆ, ಯಾರು ಭಗವಂತನ ಭಕ್ತರ, ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಲೆಕ್ಚರ್ಸ್ ಅನ್ನ ಕೇಳ್ತೇವೆ ನಾವು, ಆಗ ಶ್ರೀಲ ಪ್ರಭುಪಾದರ ಜೊತೆ ಸಂಘ ಆಗ್ತದೆ. ಆಮೇಲೆ ಶ್ರೀಲ ಪ್ರಭುಪಾದರ ಲೆಕ್ಚರ್ಸ್ ಕೇಳುವಾಗ ಅವರು ಹೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಶುರು ಮಾಡ್ತೇವಲ್ಲ, ಆಗ ಶ್ರೀಲ ಪ್ರಭುಪಾದರ ಸೇವೆ ಆಗ್ತದೆ. ನೋಡಿ, ಎರಡು ಕೂಡ
ಎರಡು ಕೂಡ ಆಗತ್ತೆ. ಶಿಲ ಪ್ರಭುಪಾದರು ನಮ್ಮ ಎದುರು ಈಗ ಕಾಣ್ಲಿಕ್ಕೆ ಇಲ್ಲದಿದ್ರು ಕೂಡ, ಅದೇ ರೀತಿ ನಮ್ಮ ಗುರುಗಳು ನಮ್ಮ ಎದುರು ದಿನ ಇರುವುದಿಲ್ಲ, ಆದರೆ ಅವರ ಶ್ರುತಿ, ಅವರು ಹೇಳಿದ್ದಂತನ್ನ ಕೇಳಿದ್ರೆ ಆಗ ಅವರ ಸಂಘ ನಿತ್ಯ ಸಂಘ ಆಗತ್ತೆ. ನಾವೀಗ ಓದ್ತಾ ಇರೋದು ಮಾತಾಡೋದೆಲ್ಲ ಏನಾಗುತ್ತೆ, ಶಿಲ ಪ್ರಭುಪಾದರ, ಚೈತನ್ಯ ಮಹಾಪ್ರಭುಗಳ, ಆಚಾರ್ಯರ ಸಂಘ ಆಗ್ತಾ ಇದೆ. ಆಮೇಲೆ ಅವರು ಹೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಅವರದ್ದೆಲ್ಲರ ಸೇವೆ ಮಾಡಿದಾಗ ಆಗ್ತದೆ. ತುಂಬಾ ಇಂಪಾರ್ಟೆಂಟ್. ನಾವು ಜೀವನದಲ್ಲಿ ಅಳವಡಿಸಿದ್ದು ತುಂಬಾ ಇಂಪಾರ್ಟೆಂಟ್. ಯಾವುದನ್ನ? ಐನಂದ ತನುಜಾ ಕಿಂಕರಂ, ನಾನು ಕೃಷ್ಣನ ದಾಸ ಅಂದ್ರೆ ನಾನು ಭಕ್ತರ ದಾಸ. ಪತಿತಂ ಮಾಂ ವಿಷಮೇ ಭವಾಂಬುಧವು, ನಾನು ದಾಸ, ಆದ್ರೆ ನನ್ನ ಸ್ಥಿತಿಯೇನು, ಈಗಿನ ಸ್ಥಿತಿಯೇನು, ನಾನು ಇಲ್ಲಿ ಮಟೀರಿಯಲ್ ಲೈಫಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಕೃಪಯಾ ತವ ಪಾದ ಪಂಕಜ, ಕೃಪಯಾ, ದಯವಿಟ್ಟು, ಕೃಪೆಗೋಸ್ಕರ ನಾವು ಕೃಪೆಯಿಂದಲೇ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ನಮಗೆ. ಕೃಪಯಾ ತವ ಪಾದ ಪಂಕಜ, ಹೇಗಾದ್ರೂ ಮಾಡಿ ನಿನ್ನ ಪಾದ ಕಮಲಗಳಲ್ಲಿ ನನಗೆ ಕೃಪೆಯಿಂದ ಪಾದ ಕಮಲದ ಕಡೆ ನನ್ನನ್ನು ಕರ್ಕೊಂಡು ಹೋಗು. ಏನ್ ಕೇಳ್ತಿದ್ದಾರೆ? ಕೃಪೆಯನ್ನ, ಮರ್ಸಿಯನ್ನ ಕೇಳ್ತಿದ್ದೇವೆ ನಾವು ಭಗವಂತನಲ್ಲಿ. ಭಗವಂತನ ಕೃಪೆ, ಭಕ್ತರ ಕೃಪೆಯಿಂದ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ಸೇವಾ ಸಿದ್ಧರಲ್ಲ, ಸಾಧನ ಸಿದ್ಧರಲ್ಲ, ಯಾವ ಸಿದ್ಧರೂ ಅಲ್ಲ ನಾವು. ಯಾಕೆಂತ ಹೇಳಿದ್ರೆ ನಮಗೆ ಇದರಲ್ಲಿ ಯಾವುದಕ್ಕೂ ಕ್ವಾಲಿಫಿಕೇಶನ್ ಇಲ್ಲ. ನಮಗೆ ಏನಿದೆ? ಭಗವಂತನ ಕೃಪೆ. ಅದು ಕೂಡ ಏನ್ ಹೇಳ್ತಾರೆ? ಕಾಸ್ಟ್ಲೆಸ್ ಮರ್ಸಿ, ಅವ್ಯಾಜ ಕರುಣೆ. ಯಾಕೆ? ಅದು ನಮಗೇನು ಹಕ್ಕೇ ಇಲ್ಲ ಅದಕ್ಕೆ. ಭಗವಂತನ ಕೃಪೆ ಸಿಗ್ಲಿಕ್ಕೆ, ಕರುಣೆ ಸಿಗ್ಲಿಕ್ಕೆ ನಮಗೆ ಕ್ವಾಲಿಫಿಕೇಶನ್ ಇಲ್ಲ, ಏನು ಇಲ್ಲ, ಆದ್ರೂ ಕೂಡ ನಮಗೆ ಸಿಕ್ಕಿದೆ. ಆದ ಕಾರಣ ಅದನ್ನ ಕೃಪೆ, ಅವ್ಯಾಜ ಕರುಣೆ, ಅವ್ಯಾಜ ಕೃಪೆ ಅಂತ ಹೇಳ್ತಾರೆ. ಕೃಪಯಾ ಏನು ಕೇಳ್ತಾ ಇದ್ದೆ? ಎಲ್ಲಿ ಕೇಳ್ತಾ ಇದ್ದೇವೆ? ತವ ಪಾದ ಪಂಕಜ. ನಾವೆಲ್ಲಿ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಕೇಳ್ತಾ ಇಲ್ಲ. ತಲೆ ಮೇಲೆ ಕೂತವರು ಯಾರು? ಯಾರಿಗಾದ್ರೂ ಗೊತ್ತಾ? ತಲೆ ಮೇಲೆ ಕೂತವರು ಯಾರು? ಕೃಷ್ಣನ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಬಂದವರು ಯಾರು? ಕಾಲಿನ ಹತ್ತಿರ ಕೂತ್ಕೊಳ್ಳಿಕ್ಕೆ ಬಂದವರು ಯಾರು? ಯಾರಿಗಾರು ನೆನಪಿದ್ಯಾ? ಮಹಾಭಾರತದಲ್ಲಿ ಇದೆ. ಅರ್ಜುನ ದುರ್ಯೋಧನ. ದುರ್ಯೋಧನ ತಲೆ ಹತ್ರ ಹೋದ, ಅರ್ಜುನ ಕಾಲಿನ ಹತ್ರ. ಭಕ್ತ ಯಾರು? ದುರ್ಯೋಧನ ಅಲ್ವಾ? ಹೌದಾ? ಅಲ್ಲ, ಅರ್ಜುನ ಭಕ್ತ. ಅರ್ಜುನ ಅಂದ್ರೆ ಭಕ್ತರು ಯಾವಾಗ್ಲೂ ಅರ್ಜುನನ ಅನುಯಾಯಿಗಳು. ಅರ್ಜುನನ ರೀತಿಯಲ್ಲಿ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು. ಅರ್ಜುನ ಕೊಟ್ಟಂತಹ ಒಂದು ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು. ಅರ್ಜುನ ಏನ್ ಹೇಳಿದಾನೆ? ಕಾಲಿನ ಹತ್ರ ಕೂತ್ಕೊಳ್ಬೇಕು ಅಂತ ಹೇಳಿ, ತಲೆ ಹತ್ರ ಕೂತ್ಕೊಳ್ಬೇಕು ಅಂತ ಹೇಳಿ ಅಲ್ಲ. ಅದಕ್ಕೋಸ್ಕರ ಪಾದ ಪಂಕಜ. ಇದೇ ರೀತಿಯಲ್ಲಿ ಉದ್ಧವ ಏನ್ ಕೇಳ್ತಾರೆ? ಗೋಪಿಕಾ ಸ್ತ್ರೀಯರ ಪಾದ ಧೂಳಿಯನ್ನ ನನ್ನ ತಲೆಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿಯಲ್ಲಿ ವೈಷ್ಣವರು ಯಾವತ್ತೂ ಎಷ್ಟು ಕೆಳಗೆ ಆಗ್ಲಿಕ್ಕೆ ಆಗ್ತದೆ ಅಷ್ಟು ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದರಲ್ಲಿ? ಭಕ್ತರ ಕೆಳಗೆ ಹೋಗ್ಲಿಕ್ಕೆ, ಭಕ್ತರ ಕೆಳಗೆ ನುಸುಳಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಮಗೆ ನಿರಾಳ, ಏನು ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ. ಹಾಗೆ ಅಂತ ಹೇಳಿ ನಾವೆಲ್ಲರೂ ಭಕ್ತರು ಎಲ್ಲ ಚಟುವಟಿಕೆ ಮಾಡೋದು ಎಲ್ಲವೂ ಕೆಳಗೆ ಹೋಗುದು ಅಂತಲೇ ಅರ್ಥ. ಈಗ ಕ್ಲಾಸ್ ತಗೊಳ್ಳೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಇದೆಲ್ಲವೂ ಕೂಡ ಭಗವಂತನ ಪಾದ ಕಮಲಗಳ ಕೆಳಗೆ ಹೋಗುದು, ಪಾದ ಕಮಲಗಳಲ್ಲಿ ಶೆಲ್ಟರ್ ತಗೊಳ್ಳೋದು ಅಂತ ಅರ್ಥ. ಭಗವಂತನ ಭಕ್ತರ ಶೆಲ್ಟರ್ ತಗೊಳ್ಳೋದು ಅಂತ ಅರ್ಥ. ಈಗ ನಾವು ಓದುವಾಗ ಶ್ರೀಲ ಪ್ರಭುಪಾದರ ಪಾದ ಕಮಲಗಳ ಶೆಲ್ಟರ್ ತಗೊಳ್ತಿದ್ದೇವೆ ಅಂತ ಅರ್ಥ. ಶೆಲ್ಟರ್ ತಗೊಳ್ಳೋದು ಅಂತಂದ್ರೇನು? ನಾವು ಅವರನ್ನ ಸಂಪೂರ್ಣವಾಗಿ ಅವರ ಪಾದ ಕಮಲದಲ್ಲಿ ಸ್ಥಿತರಾಗ್ತೇವೆ. ಹೇಗೆ ಸ್ಥಿತರಾಗ್ತದೆ? ಸ್ಥಿತಧೂಲಿ ಸದೃಶಂ ವಿಚಿಂತಯ. ಹೇ ಕೃಷ್ಣ, ನಿನ್ನ ಪಾದ ಕಮಲದ ಒಂದು ಧೂಳಿನ ಕಣದ ಸಮಾನವಾಗಿ ನನ್ನನ್ನು ತಗೋ. ಏನ್ ನೋಡಿ, ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಏನ್ ಹೇಳ್ತಿದ್ದಾರೆ? ನನ್ನನ್ನ ಪಾದ ಕಮಲಗಳಲ್ಲಿ ಕೃಷ್ಣ ನೀನು ಧೂಳನ್ನಾಗಿ ತಗೋ. ಧೂಳು ಅಂದ್ರೆ ಏನು? ಧೂಳಿಗೆ ಏನಾದ್ರೂ ಬೆಲೆ ಇದೆಯಾ? ಧೂಳಿಗೆ ಏನೂ ಬೆಲೆ ಇಲ್ಲ. ಅಂತಹ ಬೆಲೆ ಇಲ್ಲದ ಸ್ಥಿತಿಯಲ್ಲಿ ನನ್ನನ್ನು ನಿನ್ನಲ್ಲಿ ಸೇವೆಯಲ್ಲಿ ತೊಡಗಿಸ್ಕೋ. ಇನ್ನು ಮುಂದೆ ಹೋಗ್ತಾ ಇನ್ನು ಜಾಸ್ತಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ ಕಾರಣ ನಾವು ಇದನ್ನ ಆದಷ್ಟು ಹೃದಯದಲ್ಲಿ ತುಂಬಾ ಗಾಢವಾಗಿ ತಗೊಳ್ಬೇಕು. ಸ್ಥಿತ ಧೂಲಿ ಸದೃಶಂ ವಿಚಿಂತಯ. ದೃಶಂ ಅಂದ್ರೆ ನೋಡು ನನ್ನನ್ನ, ನೀನು ಯಾವ ರೀತಿಯಲ್ಲಿ ನೋಡು, ಒಂದು ಧೂಳಿನಾಗಿ ನೋಡು ನನ್ನನ್ನ. ನಾವು ಧೂಳಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ತೇವ? ಧೂಳನ್ನ ಒರೆಸಿ ಬಿಸಾಕ್ತಿವಿ. ಆದ್ರೆ ಕೃಷ್ಣ ಹಾಗಲ್ಲ. ಕೃಷ್ಣ ಯಾವುದನ್ನು ಕೂಡ ಒರೆಸಿ ಬಿಸಾಕುದಿಲ್ಲ.
ಕೃಷ್ಣ ಯಾವುದನ್ನು ಕೂಡ ಒರೆಸಿ ಬಿಸಾಕುವುದಿಲ್ಲ. ಕೃಷ್ಣನಿಗೆ ಎಲ್ಲವೂ ಇಂಪಾರ್ಟೆಂಟು. ಕೃಷ್ಣ ಕಾಯ್ತಿರ್ತಾನೆ ಹೇಗೆ ಬದಲಾವಣೆ ಆಗಿ ನನ್ನ ಕಡೆ ಬರ್ತಾನೆ ಅಂತ ಹೇಳಿ. ನಾವು ಹಾಗೆಲ್ಲ, ನಮಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಬಿಸಾಕ್ತಿವಿ ನಾವು ಅವರನ್ನ. ಬೇಡ, ನನ್ನ ಜೀವನದಲ್ಲಿ ಅವನು ಬೇಡ, ನನ್ನ ಜೀವನದಲ್ಲೇ ಅವರು ಬೇಡ, ಅಂತಹ ಮಹಾ ಕಳ್ಳ ಅವನು, ನನಗೆ ಬೇಡಲೇ ಬೇಡ ಅಂತ ಹೇಳಿ ಬಿಸಾಕ್ತಿವಿ ನಾವು. ಆದ್ರೆ ಕೃಷ್ಣ ಹಾಗಲ್ಲ. ಕೃಷ್ಣ ಮುಟ್ಟಿದ್ದೆಲ್ಲ ಅವನಿಗೆ ಅವನ ಪಾಲು, ಅವನದ್ದೇ ಸೃಷ್ಟಿ ಎಲ್ಲ. ಅಸುರನ್ನೆಲ್ಲ ಸಂಹಾರ ಮಾಡುವಾಗ ಏನಾಯ್ತು? ಎಲ್ಲಾ ಅಸುರರು ಎಲ್ಲಿಗೆ ಹೋದ್ರು? ಕೊನೆಗೆ ಕೃಷ್ಣನ ಶಕ್ತಿಯಲ್ಲಿಯೇ ಹೋದ್ರು. ಅದು ಲೀನ ಆಗಿರ್ಬೋದು, ಸಂಗಡಕ್ಕೆ ಹೋಗಿರ್ಬೋದು, ಏನೇ ಆಗಿರ್ಲಿ, ಭಗವಂತನ ಸಂಘ ಯಾವುದೋ ಒಂದು ರೀತಿಯಲ್ಲಿ ಅಂತಹ ಒಪೋಸಿಟ್ ಹೋದವರಿಗೆ, ಅಂದ್ರೆ ಕೃಷ್ಣ ಬೇಡ, ಕೃಷ್ಣನನ್ನ ತೆಗಳಿದವರಿಗೆ ಅಂತ ಸ್ಥಿತಿ ಬಂದಿದೆ, ಅಂತಹ ಒಳ್ಳೆಯ ಸ್ಥಿತಿ ಸಿಕ್ಕಿದೆ. ಹಾಗಿರುವಾಗ ಭಗವಂತನ ಭಕ್ತರಾದ ನಾವು ಕೂಡ ಈ ಕರುಣೆ, ಆಮೇಲೆ ಅಹಂತಾ ಬಿಟ್ಟು ಎಲ್ಲರನ್ನ ಭಗವದ್ ಭಕ್ತರನ್ನಾಗಿ ತಗೊಂಡು ಭಗವದ್ ಭಕ್ತರ ಕಡೆಗೆ ಅವರನ್ನೆಲ್ಲ ಆಕರ್ಷಿಸುವಂತಹ ಜೀವನ ನಾವು ನಡೆಸಬೇಕು. ಅದು ಬಿಟ್ಟು ಅವ್ರು ಬೇಡ, ಇವರು ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳೋದು ನಮ್ಮ ಜೀವನ ಆಗಿರಬಾರ್ದು. ಅಕಸ್ಮಾತ್ ಅವರಿಂದ ನಮಗೆ ಭಕ್ತಿಗೆ ಹೆಲ್ಪ್ ಆಗ್ತಿಲ್ಲ ಅಂದ್ರೆ ದೂರದಿಂದ ಅವರನ್ನ ನಮಸ್ಕಾರ ಮಾಡುದು, ದೂರದಿಂದ ಅವರಿಗೆ ರೆಸ್ಪೆಕ್ಟ್ ಕೊಡುದು, ಹಾಗೆ ಅಂತ ಹೇಳಿ ಅವರನ್ನು ತೆಗೊಳ್ಳುದು, ಅವರು ಬೇಡ ಅಂತ ಹೇಳುದು ಮಹಾ ತಪ್ಪಾಗಿ ಬಿಡ್ತದೆ. ಆದ ಕಾರಣ ನಮಗೆ ಭಗವಂತ ಯಾರು ಅಂತ ಇದರಲ್ಲಿ ಗೊತ್ತಾಯಿತು. ಭಗವಂತ ಯಾರು ಅಂತ ಹೇಳಿದ್ರೆ ಎಲ್ಲರನ್ನ ಸುಹೃದಂ ಸರ್ವಭೂತಾನಾಂ, ಎಲ್ಲರನ್ನ ಸಮಾನವಾಗಿ ನೋಡುವಂತಹ ಅತ್ಯುತ್ತಮ ಪರಮೋತ್ತಮ ಆದಂತಹ ವ್ಯಕ್ತಿಯೇ ಭಗವಂತ. ಭಗವಂತ ಅಂತ ಹೇಳಿದ್ರೆ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಇಲ್ಲದಂತಹ ಶಕ್ತಿ ಇದೆ. ಹಾಗೆ ಅಂತ ಹೇಳಿದ್ರೆ ಆ ಶಕ್ತಿ ಬಂದದ್ದು ಎಲ್ಲಿಂದ? ಆ ವ್ಯಕ್ತಿಯಿಂದ. ಆ ವ್ಯಕ್ತಿಯೇ ನಂದ ತನುಜ ಅಥವಾ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಭಗವಂತ ಕೃಷ್ಣ ಬರ್ತಾರೆ. ಇಲ್ಲಿ ತನಕ ಏನಾದ್ರೂ ಪ್ರಶ್ನೆ ಇದೆಯಾ? ಚೆನ್ನಾಗಿಲ್ವಾ ಈ ಶ್ಲೋಕ? ಅದ್ಭುತ ಶ್ಲೋಕ ಅಲ್ವಾ? ಏನಾದ್ರೂ ಪ್ರಶ್ನೆ ಇದೆಯಾ ಇಲ್ಲಿ ತನಕ? ಇಲ್ಲ, ಆಯ್ತು. ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಂದಿನ ಶ್ಲೋಕಕ್ಕೆ ನಾಳೆ ನೆಕ್ಸ್ಟ್ ಕ್ಲಾಸ್ ಹೋಗೋಣ. ಇನ್ನೊಂದ್ಸಲ ಈ ಶ್ಲೋಕವನ್ನು ಓದ್ತೀನಿ. ಐ ಐ ಯಾಕೆ ಬಂತು ಅಂತ ಹೇಳಿ ನಿಮಗೆಲ್ಲ ಅರ್ಥ ಆಯ್ತು. ಈಗ ಯಾರಾದ್ರೂ ಹೇಳ್ತೀರಾ ಐ ಅಂತ ಹೇಳಿದ್ರೆ ಯಾಕೆ ಬಂತು ಅಂತ ಹೇಳಿ? ಹೇಳ್ತೀರಾ? ಚೈತನ್ಯ ಮಹಾಪ್ರಭುಗಳು ಮಾತೆಯರು. ಮಾತೆಯರು ಸಂಬೋಧಿಸುವಂತಹ ಪದ, ಆದರೆ ಚೈತನ್ಯ ಮಹಾಪ್ರಭುಗಳು ಅದನ್ನು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಭಾವ ರಾಧಾರಾಣಿಯದ್ದಾಗಿತ್ತು. ತನುಜ, ನಂದ ತನುಜ ಅಂದ್ರೇನು? ತನು ಅಂದ್ರೇನು? ತನು ಮನ ಧನ ಅಂತ ಹೇಳ್ತಾರಲ್ಲ, ತನು ಅಂದ್ರೇನು ಹೇಳಿ, ಟ್ರೈ ಮಾಡಿ. ಪುನಃ ಆವರ್ತಿಸಿದ್ರೆ ನಮಗೆ ಹೆಚ್ಚು ನೆನಪಿರ್ತದೆ, ಅದಕ್ಕೋಸ್ಕರ ಅಷ್ಟೇ. ತನು ಅಂದ್ರೆ ಶರೀರ. ಜ ಅಂದ್ರೆ ಹುಟ್ಟು, ಜನ್ಮ. ತನುಜ ಅಂದ್ರೆ ನಂದನ ದೇಹದಿಂದ ಹುಟ್ಟಿದವ ಅಂತ ಅರ್ಥ. ಇದು ಭಗವಂತನ ಕೃಪೆ. ಭಗವಂತ ಯಾರ ದೇಹದಿಂದ ಬರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ನಮಗೆ ಅರ್ಥ ಆಯ್ತು. ಕಿಂಕರ ಅಂದ್ರೆ ಸೇವಕ. ಧನ್ಯವಾದ ಪ್ರಭುಗಳೇ. ಪತಿತಂ ಅಂದ್ರೆ ಬಿದ್ದದ್ದು. ಎಲ್ಲಿಗೆ ಬಿದ್ದದ್ದು? ಭವಾಂಬುದೌ. ಎಲ್ಲಿಗೆ ಬಿದ್ದದ್ದು? ಭವ ಅಂಬುದಿ. ಎಲ್ಲಿ? ಭವಸಾಗರದಲ್ಲಿ. ಭವ ಸಾಗರದಲ್ಲಿ ಬಿದ್ದಿದ್ದೇನೆ. ಹೇಗೆ ಬಿದ್ದಿದ್ದೇನೆ? ವಿಷಮ ಸ್ಥಿತಿಯಲ್ಲಿ. ಯಾವುದೆಲ್ಲ ವಿಷಮ ಸ್ಥಿತಿ? ಎಲ್ಲ ಅಪ್ ಅಂಡ್ ಡೌನ್ ನನ್ನ ಜೀವನದಲ್ಲಿದೆ. ಅದರಲ್ಲಿ ಮೇನ್ ಆಗಿ ನನ್ನ ಮನಸ್ಸಿನಲ್ಲಿ ನಡೆಯುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ವಿಷಮೇ ಭವಾಂಬುದವು. ಕೃಪಯಾ ಏನು ಕೇಳ್ತಿದ್ದಾರೆ? ದಯವಿಟ್ಟು ನನ್ನನ್ನು ಈ ಸ್ಥಿತಿಯಿಂದ ಎತ್ತು. ಹೇಗೆ ಕೇಳ್ತಾ ಇರೋದು? ಎತ್ತು ಅಂತ ಹೇಳಿದ್ರೆ ಏನು? ನಿನ್ನ ಸೇವೆಯನ್ನ, ಸೇವಕನಾಗಿ ನನ್ನನ್ನು ತೆಗೋ, ನಿನ್ನ ಸೇವೆಯನ್ನ ಕೊಡು ನನಗೆ, ನಿನ್ನ ಸೇವೆ ಮಾಡುವ ಭಾವವನ್ನು ಕೊಡು ಅಂತ ಕೇಳ್ತಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ನಾವೆಲ್ಲ ನಮಗೋಸ್ಕರ ಕೇಳ್ತಿದ್ದಾರೆ, ಅಂದ್ರೆ ನಾವು ಈ ರೀತಿಯಲ್ಲಿ ಮಾಡಬೇಕು ಅಂತ ಕೇಳ್ತಾರೆ. ಪತಿತಂ ಮಾ ವಿಷಮೇ ಭವಾಂಬುದೋ ಕೃಪಯಾ ತವ ಪಾದ ಪಂಕಜ. ಯಾರು ಭಗವಂತನದ್ದು ಪಾದ ಪಂಕಜ,
ಆಮೇಲೆ ವೈಷ್ಣವರದ್ದು ಪಾದ ಪಂಕಜ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳಿ ನನ್ನದು ನಿಮ್ಮದು ಅಥವಾ ಯಾರದ್ದು ನಾವು ಭಕ್ತಿ ಮಾಡದವರದ್ದಲ್ಲ. ಯಾರು ನಿಜವಾಗಿ ಭಕ್ತಿ ಮಾಡ್ತಿದ್ದಾರೆ, ಸಂಪೂರ್ಣವಾಗಿ ಭಗವಂತನ ಸೇವಕರಾಗ್ತಾರೆ, ಅಂತಹವರ ಪಾದ ಕಮಲಗಳ ಸೇವೆ ಮಾಡಬೇಕು. ನಿಮ್ಮನ್ನು ಹೇಳಬಾರ್ದಾಗಿತ್ತು ನಾನು, ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಭಕ್ತರಿದ್ದೀರಿ. ಕ್ಷಮಿಸಿ. ಕೃಪಯಾ ತವ ಪಾದ ಪಂಕಜ ಸ್ಥಿತ. ಸ್ಥಿತ ಅಂತ ಹೇಳಿದ್ರೆ ಏನು? ಸ್ಥಿತ ಅಂದ್ರೇನು? ಅಂದ್ರೆ ಸ್ಟಿಲ್ ಪ್ರಭು. ಸ್ಟಿಲ್ ಅಂದ್ರೆ ನನಗೆ ಅದರಿಂದ ದೊಡ್ಡ ಪೊಸಿಷನ್ ಬೇಡ ನನಗೆ. ಈಗ ನಾವೆಲ್ಲ ಕೆಲಸ ಸೇರ್ತೇವೆ ನಾವು. ಫಸ್ಟ್ ಏನು ಕೆಲಸಕ್ಕೆ ಸಿಗುವಾಗ ಏನಿರ್ತದೆ ನಮಗೆ? ಈಗ ಯಾವುದೇ ಆಗಿರ್ಲಿ, ಗವರ್ಮೆಂಟ್ ಜಾಬ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಫಸ್ಟ್ ಒಂದು ಪದ ಕದ್ದಿರ್ತದೆ. ಆರ್ಮಿಯಲ್ಲಿ ಏನೇ ಇರಲಿ, ಈಗ ಪೊಲೀಸಲ್ಲಿ ಒಬ್ರು ಕಾನ್ಸ್ಟೇಬಲ್ ಆಗಿ ಸೇರಿದವರು ಏನೋ ಪರೀಕ್ಷೆ ಕಟ್ಟಿ ಮತ್ತೆ ಮುಂದೆ ಹೋಗ್ತಾರೆ. ಅಂದ್ರೆ ಸೇರುವಾಗಲೇ ಮನಸ್ಸಲ್ಲಿರ್ತದೆ, ನಾನು ಇನ್ನೂ ಅಪ್ಗ್ರೇಡ್ ಆಗ್ತೇನೆ, ಪ್ರೋಗ್ರೆಸ್ ಆಗ್ತೇನೆ, ಪ್ರಮೋಷನ್ ಸಿಗ್ತದೆ ನಮಗೆ. ಇಲ್ಲಿ ಭಕ್ತರು ಪ್ರಮೋಷನ್ ಅನ್ನು ಎಕ್ಸ್ಪೆಕ್ಟ್ ಇಲ್ಲ, ಪ್ರಮೋಷನ್ ಬೇಡ, ನನ್ನನ್ನು ಯಾವತ್ತೂ ಧೂಳಿಯ ಸ್ಥಿತಿಯಲ್ಲೇ ಇಡು ನನ್ನನ್ನು ಅಂತ. ಧೂಳಿಯ ಸ್ಥಿತಿಯಲ್ಲೇ ಇಡು. ಯಾಕೆಂತ ಹೇಳಿದ್ರೆ ನಿನ್ನ ಪಾದ ಕಮಲಗಳ ಸ್ಪರ್ಶ ಯಾವತ್ತೂ ಆಗ್ತದೆ. ಇದಕ್ಕೊಂದು ಉದಾಹರಣೆ ಬ್ರಹ್ಮದೇವರು ಭಗವಂತನಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು ಒಂದು ಬೆಟ್ಟವನ್ನಾಗಿ ಮಾಡು. ಎಲ್ಲಿ? ಬೃಂದಾವನದಲ್ಲಿ ನನ್ನನ್ನು ಒಂದು ಬೆಟ್ಟವನ್ನಾಗಿ. ಇನ್ನೂ ಕೂಡ ಇದೆ ಒಂದು ಬೆಟ್ಟ ಅಲ್ಲಿ, ಅದು ಬ್ರಹ್ಮ ಬೆಟ್ಟ. ನನ್ನನ್ನೊಂದು ಬೆಟ್ಟವನ್ನಾಗಿ ಮಾಡು. ಯಾಕೆ ಬೆಟ್ಟವನ್ನಾಗಿ ಮಾಡುದು? ಬೃಂದಾವನದಲ್ಲಿ ಬೆಟ್ಟ ಆದ್ರೆ ಏನು ಫಲ, ಏನು ಪ್ರಯೋಜನ? ಬೃಂದಾವನದಲ್ಲಿ ಬೆಟ್ಟ ಆದ್ರೆ ಭಕ್ತರ ತುಳಿತಾ ಇರ್ತಾರಲ್ಲ ಪ್ರಭು ಎಲ್ಲ. ಭಕ್ತ ತುಳಿತಾಳೆ, ಆಮೇಲೆ ಭಗವಂತ ಆ ಸಮಯದಲ್ಲಿ ಭಗವಂತ ಕೂಡ ತುಳಿತಾನೆ. ಈಗ ಕೂಡ ಭಗವಂತ ತುಳಿತಾನೆ. ಯಾಕಂದ್ರೆ ಭಗವಂತ ಈಗ ನಿತ್ಯ ಲೀಲೆ. ಅದು ವೃಂದಾವನದಲ್ಲಿ, ಮಾಯಾಪುರದಲ್ಲೆಲ್ಲ ನಿತ್ಯ ಲೀಲೆ, ಅಲ್ಲಿ ನಡೀತಾ ಇದೆ ಲೀಲೆ. ನಮಗೆ ಕೃಷ್ಣ ಕಾಣುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಸಿಗುದು ಎಲ್ಲ, ಕಾಣುದೆಲ್ಲ ಕೊಳಚೆಯಿ. ಯಾಕೆಂದ್ರೆ ನಮ್ಮಲ್ಲಿ ಕಾಣುವ ದೃಷ್ಟಿಕೋನವೇ ಅದು. ನಾವು ಅಂತರ್ದೃಷ್ಟಿಯಿಂದ ನೋಡ್ತಿಲ್ಲ, ನಾವು ಬಾಹ್ಯ ದೃಷ್ಟಿಯಿಂದ ನೋಡ್ತಿದ್ದೇವೆ. ಅರ್ಜುನ ಅಂತರ್ದೃಷ್ಟಿ ಸಿಕ್ಕಿದ ಕಾರಣ ಕೃಷ್ಣ ಯಾರು ಅಂತ ಗೊತ್ತಾಯ್ತು. ಅದು ಯಾರು? ಕೃಷ್ಣನೇ ಕೊಟ್ಟದ್ದು. ಆದ್ರೆ ನಮಗೆ ಅದು ಇನ್ನೂ ಸಿಕ್ಲಿಲ್ಲ. ಅದು ಸಿಗುದು ಯಾವಾಗ ಅಂತ ಹೇಳಿದ್ರೆ ಶಾಸ್ತ್ರವನ್ನು ಅಧ್ಯಯನ ಮಾಡಿ, ಆಗ ಹೇಳಿದ ಹಾಗೆ ಸೇವೆ ಮತ್ತು ಸಂಘ ಆಗ್ಬೇಕು. ಸಂಘ ಮತ್ತು ಸೇವೆ ಆದ್ರೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಈ ರೀತಿಯಲ್ಲಿ ಬ್ರಹ್ಮನಿಗೆ ಕೂಡ ಏನಾಯ್ತು? ಆ ಒಂದು ಆಸೆ ಇತ್ತು, ನನ್ನನ್ನ ಒಂದು ಬೆಟ್ಟವನ್ನಾಗಿ, ನಿರ್ಜೀವವಾದಂತಹ ಬೆಟ್ಟ ಮಾಡು. ಆಗ ನನ್ನ ಮೇಲೆ ಓಡಾಡ್ತೀಯಲ್ಲ ಕೃಷ್ಣ, ಆಮೇಲೆ ನಿನ್ನ ಭಕ್ತರೆಲ್ಲ ನನ್ನ ಮೇಲೆ ಓಡಾಡ್ತಾರಲ್ಲ, ಏನಾಗ್ತದೆ? ಆಗ ನಾನು ಶುದ್ಧನಾಗ್ತೇನೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಏನ್ ತಪ್ಪು ಮಾಡಿದ್ರಾಯ್ತು? ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಏನ್ ತಪ್ಪು ಮಾಡಿದ್ರು? ಕೃಷ್ಣ ಒಂದು ಚಿಕ್ಕ ಮಗು, ಸಾಮಾನ್ಯ ವ್ಯಕ್ತಿ, ಇಷ್ಟೆಲ್ಲ ಮಾಡ್ತಿದ್ರು. ಹೌದಾ, ನಾವು ಟೆಸ್ಟ್ ಮಾಡುವ ಅಂತ ಹೇಳಿ ಎಸ್ಕೇಪ್ ಮಾಡಿಸಿದ್ರು. ಕೆಲವರನ್ನೆಲ್ಲ ಹೈಜಾಕ್ ಮಾಡಿದ್ರು. ಫಸ್ಟ್ ಹೈಜಾಕ್ ಮಾಡಿದ್ದೆ ಬ್ರಹ್ಮನ ಅಂತ ಹೈಜಾಕ್ ಮಾಡಿದಾಗ ತಾನು ಮಾಡಿದ್ದು ತಪ್ಪು ಅಂತ ಹೇಳಿ 1 ವರ್ಷ ಆಗ ಮೇಲೆ ಗೊತ್ತಾಯ್ತು. 1 ವರ್ಷ ಅಂದ್ರೆ ಬ್ರಹ್ಮನ ಲೆಕ್ಕದಲ್ಲಿ ಗೊತ್ತಾಗುವಾಗ ಬಂದು ಕ್ಷಮೆಯಾಚನೆ ಮಾಡುವಾಗ ಈ ರೀತಿಯ ಕ್ಷಮೆಯನ್ನ ಬ್ರಹ್ಮ ದೇವರು ಕೇಳ್ತಾರೆ ಕೃಷ್ಣನ ಹತ್ರ. ಎಸ್, ಸ್ಥಿತ ಧೂಲಿ ಸದೃಶಂ ವಿಚಿಂತಯ. ಖಂಡಿತವಾಗಿ ನನ್ನನ್ನ ಒಂದು ಧೂಳಿಯಾಗೆ ಸ್ಥಿತನಾಗಿಸು ನಿನ್ನ ಪಾದ ಕಮಲಗಳ ಅಡಿಯಲ್ಲಿ. ಆಮೇಲೆ ನಿತ್ಯ ಲೀಲೆಯಲ್ಲಿ, ನಿತ್ಯ ಕೆಲಸದಲ್ಲಿ, ನಿತ್ಯ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೋ. ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ವಿಷಮದಲ್ಲಿ, ಭವಾಂಬುದಿಯಲ್ಲಿ ಕೊಳಿತಾ ಇದ್ದೇನೆ, ಸ್ಟ್ರಗಲ್ ಆಗ್ತಾ ಇದ್ದೇನೆ. ಇದೆಲ್ಲ ನಮ್ಮೆಲ್ಲರ ಭಾವನೆ ಆಗಿರ್ಬೇಕು ಕೃಷ್ಣನ ಸೇವೆ ಮಾಡ್ಲಿಕ್ಕೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ 1-2 ನಿಮಿಷ ಡಿಸ್ಕಷನ್ ಮಾಡೋಣ.